ಕಲೆಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಪ್ಪ ಅಂದ್ರೆ ಆರ್ಟ್ ಅಂತ ಹೇಳಬೇಕು. ನೆಕ್ಸ್ಟ್ ಲೇಖನ, ಇದನ್ನು ಆರ್ಟಿಕಲ್ ಕಲಾವಿದ, ಆರ್ಟಿಸ್ಟ್ ಕಲಾತ್ಮಕ, ಇದನ್ನು ಆರ್ಟಿಸ್ಟಿಕ್ ನಂತೆ ಬಳಸೋಕ್ಕೆ ಆ್ಯಸ್ ಅಂತ ಹೇಳಬೇಕು. ಇನ್ನು ಪಕ್ಕಕ್ಕೆ ಅನ್ನೋಕ್ಕೆ ಅಸೈಡ್ ಅಂದರೆ ಪಕ್ಕಕ್ಕೆ. ದೂರ, ಇದನ್ನು ಅವೇ ಅಂತ ಹೇಳಬೇಕು. ಭೀಕರ, ಫುಲ್ ಅಂದರೆ ಭೀಕರ. ಮಗುಗೆ ಬೇಬಿ ಅಂತ ಕರಿತೀವಿ, ಬೇಬಿ. ಹಿಂದೆ ಬ್ಯಾಕ್ ಅಂದರೆ ಹಿಂದೆ. ಹಿನ್ನೆಲೆ ಅನ್ನೋಕ್ಕೆ ಬ್ಯಾಕ್ಗ್ರೌಂಡ್ ಅಂತ ಹೇಳ್ತೀವಿ, ಬ್ಯಾಕ್ಗ್ರೌಂಡ್ ಹಿನ್ನೆಲೆ. ಕೆಟ್ಟದ್ದು ಅನ್ನೋಕ್ಕೆ ಬ್ಯಾಡ್ ಅನ್ನೋ ಪದನ ಬಳಸ್ತೀವಿ, ಬ್ಯಾಡ್ ಕೆಟ್ಟದ್ದು. ಕೆಟ್ಟದಾಗಿ ಅನ್ನೋಕ್ಕೆ ಬ್ಯಾಡ್ಲಿ ಅಂತ ಹೇಳ್ತೀವಿ, ಬ್ಯಾಡ್ಲಿ ಕೆಟ್ಟದಾಗಿ. ಮೊದಲು ಅನ್ನೋಕ್ಕೆ ಬಿಫೋರ್ ಅಂತ ಹೇಳಬೇಕು, ಬಿಫೋರ್ ಅಂದರೆ ಮೊದಲು. ಆರಂಭವಾಯಿತು, ಇದನ್ನು ಬಿಗ್ಯಾನ್ ಅಂತ ಹೇಳಬೇಕು. ನೆಕ್ಸ್ಟ್ ಆರಂಭಿಸಲು ಅನ್ನೋಕ್ಕೆ ಬಿಗೈನ್ ಅಂತ ಹೇಳಬೇಕು, ಬಿಗೈನ್. ಆರಂಭಕ್ಕೆ ಏನಂತೀವಪ್ಪ ಅಂದ್ರೆ ಬಿಗಿನಿಂಗ್ ಅಂದರೆ ಆರಂಭ. ಇನ್ನು ನಡವಳಿಕೆ ಬಿಹೇವಿಯರ್ ಅಂತ ಕರಿಬೇಕು. ಹಿಂದೆ ಅನ್ನೋಕ್ಕೆ ಬಿಹ್ಯಾಂಡ್ ಅಂತ ಹೇಳಬೇಕು. ಮುಂದೆ ಇರುವುದು ಯಾವ ರೀತಿ ಹೇಳೋದಂದ್ರೆ ಬೀಯಿಂಗ್ ಅಂದರೆ ಇರುವುದು ಅಂತ ಅರ್ಥ. ಲಾಭ ಅಂದರೆ ಗುರ್ತಿ ಅದಲ್ಲ, ಬೆನಿಫಿಟ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ಬೆನಿಫಿಟ್. ಪಕ್ಕದಲ್ಲಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಬಿಸೈಡ್ ಅಂತ ಹೇಳಬೇಕು, ಬಿಸೈಡ್. ಜೊತೆಗೆ ಇದನ್ನು ಯಾವ ರೀತಿ ಹೇಳಬೇಕಂದ್ರೆ ಬಿಸೈಡ್ಸ್ ಅಂತ ಹೇಳಬೇಕು. ನೆಕ್ಸ್ಟ್ ಅತ್ಯುತ್ತಮ, ಇದನ್ನು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅಂದರೆ ಬೆಸ್ಟ್ ಅಂದರೆ ಅತ್ಯುತ್ತಮ. ಉತ್ತಮ ಅನ್ನೋಕ್ಕೆ ಬೆಟರ್ ಅನ್ನೋ ಪದನ ಬಳಸಬೇಕು, ಬೆಟರ್. ಆಕರ್ಷಕಕ್ಕೆ ಅಟ್ರಾಕ್ಟಿವ್ ಅಂತ ಹೇಳ್ತೀವಿ, ಅಟ್ರಾಕ್ಟಿವ್. ಗುಣಲಕ್ಷಣ, ಇದನ್ನು ಅಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಪ್ರೇಕ್ಷಕರು ಅಲ್ಲಕ್ಕೆ ಆಡಿಯನ್ಸ್ ಅಂತ ಹೇಳಬೇಕು, ಆಡಿಯನ್ಸ್. ಲೇಖಕ, ಇದನ್ನು ಯಾವ ರೀತಿ ಹೇಳ್ತೀವಿ ಅಂದ್ರೆ ಆಥರ್ ಅಂತ ಹೇಳಬೇಕು. ಅಧಿಕಾರ ಯಾವ ರೀತಿ ಆಥರಿಟಿ ಅಂತ ಕರಿತೀವಿ. ಲಭ್ಯವಿದೆ ಅನ್ನೋಕ್ಕೆ ಅವೈಲೇಬಲ್ ಅಂತ ಹೇಳಬೇಕು, ಅವೈಲೇಬಲ್. ಸರಾಸರಿ ಅನ್ನೋಕ್ಕೆ ಅವರೇಜ್ ಅಂತ ಬಳಸ್ತೀವಿ, ಅವರೇಜ್. ನೆಕ್ಸ್ಟ್ ತಪ್ಪಿಸಲು, ಇದಕ್ಕೆ ಅವಾಯ್ಡ್ ಅಂತ ಹೇಳ್ತೀವಿ, ಅವಾಯ್ಡ್. ನೆಕ್ಸ್ಟ್ ಪ್ರಶಸ್ತಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಅವಾರ್ಡ್ ಅಂತ ಕರಿತೀವಿ, ಅವಾರ್ಡ್. ಅರಿವಾಗಿದೆ ಅಲ್ಲಕ್ಕ ಅವೇರ್ ಅಂತ ಹೇಳ್ತೀವಿ, ಅವೇರ್ ಅಂದರೆ ಅರಿವಾಗಿದೆ. ಜಾಗೃತಿ ಮೂಡಿಸ್ಬೇಕಂತೀವಲ್ಲ, ಅದಕ್ಕೆ ಅವೇರ್ನೆಸ್ ಅಂತ ಹೇಳಬೇಕು. ಸುಂದರ ಅನ್ನೋ ಪದಕ್ಕೆ ಬ್ಯೂಟಿಫುಲ್ ಅಂತ ಹೇಳ್ತೀವಿ, ಬ್ಯೂಟಿಫುಲ್. ಸೌಂದರ್ಯ, ಇದನ್ನು ಬ್ಯೂಟಿ ಅಂತ ಹೇಳ್ತೀವಿ, ಬ್ಯೂಟಿ ಅಂದರೆ ಸೌಂದರ್ಯ. ಏಕೆಂದರೆ ಅಲ್ಲಕ್ಕೆ ಬಿಕಾಸ್ ಅಂತ ಹೇಳ್ತೀವಿ, ಬಿಕಾಸ್. ಆಗಲು ಅನ್ನೋ ಪದಕ್ಕೆ
ಬಿಕಮ್ ಅಂತ ಹೇಳಬೇಕು. ಬಿಕಮ್ ಅಂತ ಕರಿಬೇಕು. ನೆಕ್ಸ್ಟ್ ಹಾಸಿಗೆ, ಹಾಸಿಗೆಲಕ್ಕೆ ಬೆಡ್ ಅಂತ ಕರಿತೀವಿ. ಬೆಡ್ ಅಂದರೆ ಹಾಸಿಗೆ. ಇನ್ನು ಮಲಗುವ ಕೋಣೆ, ಇದನ್ನು ಬೆಡ್ರೂಮ್ ಅಂತ ಹೇಳಬೇಕು. ಬೆಡ್ರೂಮ್ ಅಂದರೆ ಮನೆಗುವ ಕೋಣೆ. ಆಗಿತ್ತು ಅನ್ನೋಕ್ಕೆ ಬೀನ್ ಅಂತ ಪದನ ಬಳಸ್ತೀವಿ. ಬೀನ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ನೋಡ್ತಾ ಇರೋರೆಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮರಲ್ಲಿ ವಿನಂತಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ವಂದನೆಗಳು.